ದಾಂಡೇಲಿಯಲ್ಲಿ ಲಯನ್ಸ್ ಕ್ಲಬ್ ಪ್ರಾದೇಶಿಕ ಸಮ್ಮೇಳನ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಮುಖ್ಯ ಲಯನ್ಸ್ ಕ್ಲಬ್ ಸಂಸ್ಥೆಯ ಅಂಗಗಳಾದ ಲಯನ್ಸ್ ಕ್ಲಬ್ ಬೆಳಗಾವಿ, ತಿಲಕವಾಡಿ, ಖಾನಾಪುರ, ಗೋಕಾಕ್, ಅಳ್ಳಾವರ್, ದಾಂಡೇಲಿ, ಧಾರವಾಡ, ಲಯನ್ಸ್ ಕ್ಲಬ್ ಧಾರವಾಡ, ಗ್ಯಾಲಕ್ಸಿ ಲಯನ್ಸ್ ಕ್ಲಬ್ ಹಳೆಯಾಳ್ ಸೇರಿದಂತೆ ಒಟ್ಟು 9 ಸಂಸ್ಥೆಗಳ ಕಾರ್ಯಗಳ ವರದಿ ಮಂಡಿಸುವ ಕಾರ್ಯಕ್ರಮವನ್ನ ದಾಂಡೇಲಿಯ ನದಿಮನಿ ಎಂಬ ಹೋಟೆಲ್ನಲ್ಲಿ ಪ್ರಾಂತ್ಯದ ಅಧ್ಯಕ್ಷರಾದ ಲಯನ್ ಅರುಣ್ ಜೋತಾವರ್ ಮತ್ತು ಗಿರ್ಜಾ ಜೋತಾವರ್ ಸಮ್ಮೇಳನವನ್ನ ಆಯೋಜಿಸಿದ್ರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವಕೀಲರಾದ ಡಾಕ್ಟರ್ ರವಿ ಹೆಗ್ಡೆರವರು ಗಿಡಕ್ಕೆ ನೀರು ಹಾಕುವ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದ ಅವರು, ಜನರಿಗೆ ಹೇಗೆ ಶಿಕ್ಷಣ ನೀಡಬೇಕು ಮತ್ತು ಸಮಾಜ ಸೇವೆಯನ್ನ ಹೇಗೆ ಮಾಡಬೇಕು ಎಂಬುದರ ಕುರಿತು ಸವಿಸ್ತಾರವಾಗಿ ಮಾತನಾಡಿದರು. ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಹರ್ಷ ದೇಸಾಯಿ ಮತ್ತು ಸುಗಲ್ಲಾ ಎಳಮಲಿ ಅವರು ಉಪಸ್ಥಿತರಿದ್ದರು. ವಲಯ ಅಧ್ಯಕ್ಷರಾದ ಗಿರಿಧರ್ ದೇಸಾಯಿ ಮತ್ತು ಉದಯ್ ವಡವಿ ಅವರು ಕ್ಲಬ್ ಚಟುವಟಿಕೆ ವರದಿಗಳನ್ನ ಮಂಡಿಸಿದ್ರು. 9 ಕ್ಲಬ್ಗಳ ಬ್ಯಾನರ್ಗಳ ಪ್ರಸ್ತುತಿ ಸುಂದರವಾಗಿ ಪ್ರದರ್ಶನ ಮಾಡಿದ್ರು. ಲಯನ್ ಎಂಜೆಎಫ್ ಬಾಬಾಜಾನ್ ನಂದ್ಯಾಳ್ ಅವರು ಮನಕುಲದ ಸೇವೆಯ ಕುರಿತು ಭಾಷಣ ಮಾಡಿದ್ರು. ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ಅಧ್ಯಕ್ಷ ಲಯನ್ ಡಾಕ್ಟರ್ ಶೇಖ್ ಎಸ್ವೈ ಸ್ವಾಗತ ಸಮಿತಿಯಲ್ಲಿದ್ರು. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ಅಧ್ಯಕ್ಷ ಡಾಕ್ಟರ್ ಶೇಖ್ ಎಸ್ವೈ, ಕಾರ್ಯದರ್ಶಿ ಜ್ಯೋತಿ ಹಿರೇಮಠ್, ಕಂಜಾಚಿ ಎಂಎ ಘಾಟ್ವಾಲೆ, ರೋಹಿಣಿ ಕೋಪತ್, ಗುಂಡಪ್ಪ ರಾಠೋಡ್, ಸುವರ್ಣ ಲಯನ್ ಲಿಯೋ ಕ್ಲಬ್ ಧಾರವಾಡ ಗ್ಯಾಲಕ್ಸಿ ಅಧ್ಯಕ್ಷ ಲಿಯೋ ಡಾಕ್ಟರ್ ಸಾಕಿಬ್ ಶೇಖ್, ಕಾರ್ಯದರ್ಶಿ ಸಕೀನಾ ಮುಲ್ಲಾ ಸೇರಿದಂತೆ 9 ಕ್ಲಬ್ಗಳ ಅಧ್ಯಕ್ಷರು ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ನನ್ನ ಒಂದು ರೀಸನ್ ನಲ್ಲಿ 9 ಕ್ಲಬ್ಗಳು ಬರ್ತಿದ್ದು, 9 ಕ್ಲಬ್ಗಳ ಪೈಕಿ 4 ಕ್ಲಬ್ಗೆ ಒಂದು ಜೋನ್ ಮಾಡಿ 2 ಜೋನ್ ಮಾಡಿದ್ದಾರೆ. ಫಸ್ಟ್ ಜೋನ್ ನಂಬರ್ 1 ಉದಯ್ ವಡವಿ ಅವರು ಜೋನ್ ಚೇರ್ಪರ್ಸನ್ ಇದ್ದಾರೆ ಮತ್ತು ಜೋನ್ 2 ಗಿರಿಧರ್ ದೇಸಾಯಿ ಅವರು ಜೋನ್ ಪರ್ಸನ್ ಇದ್ದಾರೆ. ಈ ನಮ್ಮ ವರ್ಷಾನುವರ್ಷ ಏನಾದ್ರೂ ಆಕ್ಟಿವಿಟಿ ಮಾಡಿರ್ತೀವಿ, ಇದನ್ನ ಎಲ್ಲ 9 ಕ್ಲಬ್ಗಳ ಒಂದು ಕಾನ್ಫರೆನ್ಸ್ ಅಂತೇಳಿ ಇದನ್ನ ರೀಸನ್ ಮೀಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಈ ರೀಸನ್ ಮೀಟಿಗೆ ಮುಖ್ಯ ಅತಿಥಿಗಳಾಗಿ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಲೈನ್ PMJF ರವಿ ಹೆಗಡೆ ಅವರು ಬರ್ತಾ ಇದ್ದಾರೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಗೆಸ್ಟ್ ಆಫ್ ಆನರ್ ಆಗಿ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ MJF ಹರ್ಷ ದೇಸಾಯಿ ಅವರು ಬರ್ತಾ ಇದ್ದಾರೆ. ಅಲ್ಲದೆ ಇನ್ನೊಬ್ರು ಗೆಸ್ಟ್ ಆಫ್ ಆನರ್ ಅಂತೇಳಿ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ PMJF ಲೈನ್ ಸುಗಲ್ಲಾ ಎಳಮಲಿ ಅವರು ಬರ್ತಾ ಇದ್ದಾರೆ. ಅಲ್ಲದೆ 2 ಜೋನ್ ಚೇರ್ಪರ್ಸನ್ ಅವರು ಇದ್ದಾರೆ. ಎಲ್ಲಾ ಕ್ಲಬ್ಗಳ ಪ್ರೆಸಿಡೆಂಟ್ ಹಾಗೂ ಮೆಂಬರ್ಸ್ ಈ ಕಾನ್ಫರೆನ್ಸ್ ಅನ್ನ ಅಟೆಂಡ್ ಆಗ್ತಾ ಇದ್ದಾರೆ. ಈ ಕಾನ್ಫರೆನ್ಸ್ ನಲ್ಲಿ ನಾವು ಇಲ್ಲಿವರೆಗೆ ಈ ಒಂದು ವರ್ಷದಲ್ಲಿ ಏನ್ ಮಾಡಿದಂತಹ ಕಾರ್ಯಕ್ರಮಗಳ ಬಗ್ಗೆ ವಿವರಣೆಯನ್ನ ಕೊಟ್ಟು, ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಥೀಮ್ ಇಟ್ಕೊಂಡಿದ್ದೀವಿ, ಎಜುಕೇಟ್ ದ ವರ್ಲ್ಡ್ ಅಂತೇಳಿ. ಆ ಥೀಮ್ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿ ಇವತ್ತಿನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ಉದ್ದೇಶ ಅಂತಂದ್ರೆ, ಈ ವರ್ಷಾನುವರ್ಷ ಎಲ್ಲ 9 ಕ್ಲಬ್ಗಳು ಮಾಡಿದಂತ ಕಾರ್ಯಕ್ರಮಗಳು ಎಲ್ಲರಿಗೂ ಗೊತ್ತಾಗಲಿ ಮತ್ತು ಈ ಒಂದು ವರ್ಷಗಟ್ಟಲೆ ಈ ಲಯನ್ಸ್ ಕ್ಲಬ್ ವತಿಯಿಂದ ಮಾಡಿದಂತ ಸಾಮಾಜಿಕ ಸೇವೆಗಳ ಬಗ್ಗೆ ಎಲ್ಲರಿಗೂ ತಿಳಿದು ಬರಲಿ ಅನ್ನುವ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ಇಟ್ಟುಕೊಂಡಿದ್ದೀವಿ. ಇದು 9 ಕ್ಲಬ್ ಅಂತಂದ್ರೆ ಲಯನ್ಸ್ ಕ್ಲಬ್ ಆಫ್ ಬೆಳಗಾಂ, ಲಯನ್ಸ್ ಕ್ಲಬ್ ಆಫ್ ಬೆಳಗಾಂ ತಿಲಕವಾಡಿ, ಲಯನ್ಸ್ ಕ್ಲಬ್ ಆಫ್ ಖಾನಾಪುರ್, ಲಯನ್ಸ್ ಕ್ಲಬ್ ಆಫ್ ಗೋಕಾಕ್, ಲಯನ್ಸ್ ಕ್ಲಬ್ ಆಫ್ ಧಾರವಾಡ, ಲಯನ್ಸ್ ಕ್ಲಬ್ ಆಫ್ ಧಾರವಾಡ ಗ್ಯಾಲಕ್ಸಿ, ಲಯನ್ಸ್ ಕ್ಲಬ್ ಆಫ್ ದಾಂಡೇಲಿ, ಲಯನ್ಸ್ ಕ್ಲಬ್ ಆಫ್ ಹಳಿಯಾಳ್, ಲಯನ್ಸ್ ಕ್ಲಬ್ ಆಫ್ ಅಳ್ನಾವರ್. ಈ ರೀತಿ 9 ಕ್ಲಬ್ಗಳು ಈ ಒಂದು ರೀಜನ್ ನಲ್ಲಿ ಬರ್ತವೆ. ಎಲ್ಲ 9 ಕ್ಲಬ್ಬಿನ ಪದಾಧಿಕಾರಿಗಳು ಹಾಗೂ ಸದಸ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ. ನನ್ನ ಹೆಸರು ಲೈನ್ ಅರುಣ್ ಜೋತಾವರ್, ರೀಜನ್ ಚೇರ್ಪರ್ಸನ್. आप कहीं भी ठहरो आ जाते हैं, कहीं भी ठहरो आ जाते हैं। हो गया Hi, Line Arun Jotawar, Region Chairperson, call the meeting to order.
ಸರ್ ಗೆಸ್ಟ್ ಆಫ್ ಆನರ್ ಆಗಿ ಆಗಮಿ ಲಯನ್ ಸುಗುಲಾ ಯಲ್ಮಳ್ಳಿ ಮೇಡಮ್ ರವರಿಗೆ, ಝೋನ್ 2 ದ ಚೇರ್ಮನ್ ಆಗಿರುವ ಲಯನ್ ಗಿರಿಧರ್ ದೇಸಾಯಿ ಸರ್ ರವರಿಗೆ, ಹಿಂದೆ ಬರಬೇಕು ಇವತ್ತಿನ ಮತ್ತು ಇನ್ನೋರ್ವ ಹೋಸ್ಟ್ ಕ್ಲಬ್ ಪ್ರೆಸಿಡೆಂಟ್ Flower, Lions Club of Khanapur, M. Venkatesh sir. Kalyan, Lion Mahesh Harvard. ಸರ್ Sir, please be seated. ಸರ್ Any other member from all the way from Goa? Dear member of Lions Club of Haveri, Lion Shobasappa Mudgal sir. ಅತಿಥಿಗಳು ಹಾಗೂ ಎಲ್ಲ ಮಹಿಳೆ ಹಾಗೂ ಮಹಿಳೆಯರೇ, ಇವತ್ತಿನ ಈ ಒಂದು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಲು ನನಗೆ ತುಂಬು ಹೃದಯದ ಉತ್ಸಾಹವಾಗುತ್ತಿದೆ. ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು welcome all the guests and also line members, president and secretary treasurer of all the clubs comes under my region, and also I welcome all the guests who are come from other clubs and our chief guest and guest of honor to this August function. First of all, I thank our beloved district governor for showing the confidence in me for a region chairperson, and he showed confidence in the and all the 4 clubs were duly represented in all the 3 meetings. The ZC visits to all the clubs has been completed. We also conducted a zone twinning program with zone 1 of region 11, where all the clubs of both the zones joined, and we made a mega quiz contest which lasted for 15 days and which was conducted in 25 schools, and finally on the final day it was conducted jointly and the prizes were given. All the clubs have been doing their activities in all the focus areas of the Lions International. At the beginning of the year, our zone had a member strength of 130, and today it stands at 141. So there is about 10% increase in the strength. We still will be adding a couple of more members as Lions Club of Gokak has promised. The membership has, let us go club wise. Lions Club of Belgaum, total members are 57. Members added in this year 4, members dropped nil. We have 43 service activities completed, and we started recently, that is around 10 weeks back, a regular Anna Dasoha program which is being conducted very regularly and in the government hospital. Start, madam. Secretary. Presiding officer, region chairman Lion Arun Jotawar sir, excellent dignitaries on the dais, and my vibrant lions and lion ladies.
It's a very good gathering, bit hot, but it's in a beautiful atmosphere. Enjoy the deliberations. Now, I want to present my zone. Zone 2 consists of Alnavar, Dandeli City, Dharwad Galaxy and Haliya. In Alnavar, they have added 3 members, not dropped anyone, and the position is 25. And Dandeli City, at the beginning of the year it was 55. They have added 2 and dropped nil. So the total is 57. And my host club, Dharwad, added 6 members, dropped 4 members, total 64. Dharwad Galaxy started with 40, dropped 11, added 1, total is 28. Then Haliyal, 33, it was 37 members. But here I would like to tell about the service activities. Alnavar has completed 6 service activities, Dandeli City 14, Dharwad 33, Galaxy 37, Haliyal not reported, total 90 activities. Amount donated is 1,30,000. We are lagging behind in DZRC and ZC visit. Except Dharwad Club, none of them have happened. Except Galaxy, where region chairman had come. DZ visit, except Dharwad, nobody has come yet. Then international dues, as usual, all the clubs have paid. See, here I receive club health assessment from district office, from the international, every 8th of the month. So this month particularly, they have made critical observations in 2 places. One is Galaxy drop percentage is 26.3%, which is too high, and it needs to be rectified in the current year. And second one, Haliyal, for the first time in 7 months I am seeing them. They are not at all in picture. They do not receive my calls. They don't answer my messages, and they have not reported in my LCI or MMR report. Since last 8 months, they have not submitted any report to any authority. I think it is high time for Haliyal Club, PST and other members to think over and come fast. Unless you report whatever you do in your city, in your club, nobody comes to know. So it is really, sir, Haliyal, notice, sir. Please. Now, first time I am seeing him. Yes, sir. So, all other clubs have done very well. Only these 2 areas, one Haliyal reporting and another is Galaxy, that has to be corrected. Thank you very much. Everyone, the presiding officer of this region conference, Region 7, Region Chairperson line Arun Jotawar, and First Lady of the region line Girija Jotawar. So, past Stigola Harsh Desai sir, and zone chairpersons and all the club presidents, Lions, Lady Lions. I think only one Leo club is there. Dandeli Leo club is not here, and Belgaum Leo members are not here, but still I just would like to address Leos also. Very happy to be a part of this region conference at this beautiful venue, which is surrounded with greenery in Dandeli. And
first of all, I would like to thank Region Chairperson and all the members for giving me an opportunity to witness this Region conference over here, and would like to listen. Now we have already heard Past District Governor's Lion Harsh Desai sir's journey in Lionism, and you all are eager to hear, because when Past District Governor Ravi Hegde sir speaks, there will be a pin drop silence, and everybody will listen carefully, and they will take back something from his speech and all. So before him only they have given me task to speak about the education. I would like to put my few points about this education. Friends, we all are lions. Here also we are learning something, right? Lion leadership institutes are there, and many PSC schoolings, everything we have attended. There also we are learning some things. That is also kind of education for the lions. And education is said that I would like to quote one thing. Education is the most powerful weapon which you can use to change the world. A quote by Nelson Mandela. ಈ ಎಜುಕೇಷನ್ ಏನಿದೆಯಲ್ಲ, ಇದನ್ನ ನಾವು ನಮ್ಮ ವರ್ಲ್ಡ್ ಚೇಂಜ್ ಮಾಡಬೇಕಂದ್ರೆ ನಾವು ಸ್ಟ್ರಾಂಗ್ ವೆಪನ್ ಆಗಿ ಯೂಸ್ ಮಾಡ್ಕೋಬೋದು. ಎಷ್ಟೋ ಜನ ಎಜುಕೇಷನ್ ಇಲ್ಲದೆ ಹಿಂದುಳಿದಂಥ ನಿರ್ಗತಿಗರಿಗೆ ಹಾಗೂ ಕಲೀಲಾರದಂಥ ಮಕ್ಕಳಿಗೆ ನಾವು ಥ್ರೂ ಲಯನಿಸಮ್ ಪ್ಲಾಟ್ಫಾರ್ಮ್ ಆಲ್ಸೋ ವಿ ಗಿವ್ ದ ಎಜುಕೇಷನ್ ಬೈ ಓಪನಿಂಗ್ ದ ಲಯನ್ ಸ್ಕೂಲ್ಸ್. ನಮ್ಮ ಈ ಕರ್ನಾಟಕದಲ್ಲಿ ಬಹಳಷ್ಟು ಲಯನ್ಸ್ ಸ್ಕೂಲ್ಸ್ ಇದ್ದಾವೆ ಹಾಗೂ ತುಂಬ ಎಜುಕೇಷನ್ ಕೂಡ ಕೊಡ್ತಾ ಇದ್ದಾವೆ ಲಯನ್ಸ್ ಎಜುಕೇಷನ್ ಸೆಂಟರ್ನಿಂದ. ಸೊ ಥ್ರೂ ಲಯನ್ಸ್ ಪ್ಲಾಟ್ಫಾರ್ಮ್ ವಿ ಕ್ಯಾನ್ ಗಿವ್ more education to the people who are in need of it. Even ರೂರಲ್ ಏರಿಯಾದಲ್ಲಿ ಕೂಡ ನಾವು ಲಯನ್ಸ್ ಸ್ಕೂಲನ್ನು ತೆಗೆದು ಅಲ್ಲಿ ಜನರಿಗೆ, ಅಲ್ಲಿ ಮಕ್ಕಳಿಗೆ ನಾವು ಈ ಎಜುಕೇಷನನ್ನು ಕೊಡಲಿಕ್ಕೆ ಒಂದು ಹೆಲ್ಪ್ ಮಾಡಬೇಕು ಆ್ಯಸ್ ಎ ಲಯನ್ ಮೆಂಬರ್ಸ್. ಮಕ್ಕಳಿಗೆ ಮೊದಲ ಪಾಠಶಾಲೆ ಮನೆಯಿಂದ ಶುರುವಾಗುತ್ತೆ. ಅದು ತಾಯಿಯ ಗರ್ಭದಲ್ಲಿನೇ ಶುರುವಾಗುತ್ತೆ. ತಾಯಿಯ ಗರ್ಭದಲ್ಲಿದ್ದಾಗೆ ಮಕ್ಕಳು ತಾಯಿಯಿಂದ ಕಲ್ಕೋತಾರೆ. ತಾಯಿ ಏನು ಮಾಡ್ತಾಳೋ ಅದೆಲ್ಲ ಮಕ್ಕಳಿಗೆ ಬರುತ್ತೆ. ಸೊ ಅದೇ ಮಕ್ಕಳಿಗೆ ತಾಯಿಯ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ತಾಯಿಯ ಗರ್ಭ ಮೊದಲ ಪಾಠಶಾಲೆ. ಅದಾದಮೇಲೆ 5 ವರ್ಷ ಮಕ್ಕಳು ಮನೆಯಲ್ಲಿ ಎಲ್ಲರ ಕಡೆಯಿಂದನೂ ಎದ್ದೇಳೋದು, ಓಡಾಡೋದು, ಮಾತಾಡೋದು ಕೂಡ ಕಲಿತಾರೆ. ಅದಾದಮೇಲೆ ಸ್ಕೂಲು, ಕಾಲೇಜ್, ಈ ಥರ ಮುಂದೆ ತಮ್ಮ ಜೀವನದಲ್ಲಿ ಯಾವ ಎಜುಕೇಷನ್ ಪಡಿಬೇಕು ಅಂತಾರೆ ಅಲ್ಲೆಲ್ಲ ಅವ್ರು ಹೋಗಿ ಎಜುಕೇಷನ್ ತಗೊತಾರೆ. ಸೊ ಈ ರೀತಿ ನಮ್ಮ ಎಜುಕೇಷನ್ ಸಿಸ್ಟಮ್ ಇದೆ. ಎಜುಕೇಷನ್ ಕೊಡಬೇಕಾದ್ರೆ ನಾವು ಕಾಸ್ಟ್ ಮತ್ತು ಹಿಂದುಳಿದವರು, ಮುಂದುಳಿದವರು ಮತ್ತು ಅವರಿಗೆ ನಿರ್ಗತಿಕರು ಇದ್ದಾರೆ, ಈ ಥರ ನಾವು ಯಾವುದೋ ಒಂದು ತಾರತಮ್ಯ ಮಾಡಿರದೆ ಯಾರು ಕಲಿಬೇಕು ಅಂತಿರ್ತಾರೋ, ಯಾರು ಕಲೀಲಾರ್ದೆ ಹಿಂದುಳಿದಿರ್ತಾರೋ ಅವರಿಗೆ ಮುಂದೆ ತರುವಂಥ ಕೆಲಸವನ್ನು ಆ್ಯಸ್ ಎ ಲಯನ್ಸ್ ವಿ ಶುಡ್ ಡೂ ದಿಸ್. ಇಲ್ಲಿ ಲಯನ್ಸ್ ಇರೋದ್ರಿಂದ ನಾನು ಲಯನ್ಸ್ನವ್ರಿಗೆ ಜಾಸ್ತಿ ಹೇಳ್ತಾ ಇರೋದು. ಯಾಕಂದರೆ ಆ್ಯಸ್ ಎ ಲಯನ್ಸ್ ವಾಟ್ ವಿ ಕ್ಯಾನ್ ಡೂ ಇನ್ ದಿಸ್ ಫೀಲ್ಡ್, ದ್ಯಾಟ್ ಐ ಆಮ್ ಗೋಯಿಂಗ್ ಟು ಗಿವ್ ಯು. ಲಿಟ್ರಸಿ ಇಂಪ್ರೂವ್ಸ್ ಕ್ವಾಲಿಟಿ ಆಫ್ ಲೈಫ್. ಸಾಕ್ಷರತೆ, ಈಗ ವಯಸ್ಕರ ಶಿಕ್ಷಣ ಕೂಡ ನಾವು ಹಳ್ಳಿಗಳಲ್ಲಿ ಶುರು ಮಾಡಿದ್ದೀವಿ. ಈ ಒಂದು ಸಾಕ್ಷರತೆಯಿಂದ ನಾವು ನಮ್ಮ ಲೈಫಿನ ಒಂದು ಏನು ಕ್ವಾಲಿಟಿ ಇದೆಯಲ್ಲ, ಗುಣಮಟ್ಟ ಇದೆಯಲ್ಲ, ಅದನ್ನು ಸುಧಾರಿಸ್ಬೋದು. ಈಗ ಹಿಂದಿನ ಕಾಲಕ್ಕೂ ಈಗಿನ ಕಾಲಕ್ಕೂ ನೀವು ವ್ಯತ್ಯಾಸ ಏನಿದೆ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ಒಂದು ಹಳ್ಳಿಯಲ್ಲಿ ಹೋಗಿ ನೋಡಿದಾಗೆ ಅವರಿಗೆ ತಮಗೆ ಏನಾದರೂ ಸೌಲಭ್ಯ ಬರುತ್ತೆ ಗೌರ್ಮೆಂಟಿಂದ ಅನ್ನೋದು ಕೂಡ ಗೊತ್ತಿರೋಂಗಿಲ್ಲ. ಬಟ್ ಅದೇ ಎಜುಕೇಷನ್ ತಗೊಂಡಿದ್ದಂಥ ಒಂದು ಮಹಿಳೆ ಅಥವಾ ಪುರುಷರಿಗೆ ಇದ್ರ ಬಗ್ಗೆ ಜಾಸ್ತಿ ನಾಲೆಜ್ ಇರುತ್ತೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ಟು ಗೆಟ್ ದಟ್ ಬೆನಿಫಿಟ್ ಫ್ರಮ್ ದ ಗೌರ್ಮೆಂಟ್ ವಿ ಶುಡ್ ಎಜುಕೇಟ್ ವಿಲೇಜ್ ಪೀಪಲ್ ಮೋರ್. ಸಾಕಷ್ಟು ನಮ್ಮ ದೇಶದಲ್ಲಿ ಈಗ ಈ ಎಜುಕೇಷನ್ ಬಗ್ಗೆ ಸಾಕಷ್ಟು ಗೌರ್ಮೆಂಟಿಂದ ಕೂಡ ಸ್ಕೀಮ್ಗಳು ಇದ್ದಾವೆ ಹಾಗೂ ಗೌರ್ಮೆಂಟ್ ಸ್ಕೂಲ್ಸ್ ಇದ್ದಾವೆ, ಪ್ರೈವೇಟ್ ಸ್ಕೂಲ್ಸ್ ಇದ್ದಾವೆ. ಆದರೆ ಯುವತಿಯರಿಗೆ ಬಹಳಷ್ಟು ಅದು ಇನ್ನೂ ಸಿಗ್ತಾ ಇಲ್ಲ. ಅಂಥವರಿಗೆ ನಾವು ಈ ವಯಸ್ಕರ ಶಿಕ್ಷಣ ಏನಿರುತ್ತಲ್ಲ, ಈವ್ನಿಂಗ್ ಸ್ಕೂಲ್ ಅದೆಲ್ಲ, ಅದನ್ನು ಕೂಡ ನಾವು ಆ್ಯಸ್ ಎ ಲಯನ್ಸ್ ಎಲ್ಲೆಲ್ಲಿ ಇಲ್ಲ ಅಲ್ಲಿ ಹೋಗಿ ಇದ್ರ ಬಗ್ಗೆ ನಾವು ನಾಲೆಜ್ ಕೊಟ್ಟರೆ ಅಲ್ಲಿ ಜನ ಅದನ್ನು ಉಪಯೋಗ ತಗೊಂಡು ತಮ್ಮ ಒಂದು ಏನು ಲೈಫ್ ಕ್ವಾಲಿಟಿ ಇದೆಯಲ್ಲ ಅದನ್ನು ಇಂಪ್ರೂವ್ ಮಾಡ್ಕೋಬೋದು. ಹಾಗೂ ಏನೇನು ಸ್ಕೀಮ್ಸ್ ಇದಾವಲ್ಲ ಅದ್ರ ಬಗ್ಗೆ ತಿಳುವಳಿಕೆ ತಗೊಂಡು ಅವ್ರು ಕೂಡ ಅದರಲ್ಲಿ ಮುಂದುವರಿಸ್ಕೊಂಡು ಹೋಗ್ಬೋದು ತಮ್ಮ ಲೈಫನ್ನು. Lion Harsh Desai is many a times misquoted and misnamed Harsh Desai because he is always straight to the point and never lags behind in telling the truth. So he is senior most past district governor of the district and multiple as well. And the immediate past district governor Lion Sugala Elmali, two zone chairpersons who have presented the report, Lion Uday Wadwe and
Lion Giridhar Desai. Of course, Reason Meet Organizing Committee Chairperson, my good friend Lion Arvind Sangoli. All the Lion delegates present here. Lions, Leos, office bearers of different clubs. It's always a pleasant get together when you attend a Reason Meet. The theme given is Educate the World. I'm little surprised to find the theme because you're all educated now. Whom to educate? Educate the world means there are two aspects. Educate the educated, educate the uneducated. Educating the uneducated is the easiest task. But educate the educated is the tough task. But normally things are different. The distinction what we make between education and literacy, we have to just understand the difference between that. Those who carry the degrees with them, those who carry different profession with them, they are all literate. Those who carry the culture with the degrees, they are all educated. That is the difference. Those who are not carrying the culture, we have to educate them. That is the need of the hour. That is the need of the hour. Of course, this Reason Meet is always going to be remembered for so many things. It is not the way how sometimes people presume that I ought to have been in this Reason Meet because of so many memories, what you all carry back and tell them, those who are not present here. I thank Lion Advocate, who belongs to my community only, Advocates community, Lion Arun Jothawar, for having invited me to this Reason Meet to be part of you all. Let me thank my good friend Ravi Kaktia. All Ravis are good for that matter. For having introduced me to you all. Of course, many of you are closely related to me. In fact, I'm seeing you since long in Lionism. Friends, ಎಷ್ಟೋ ಸಲ ಅಂದ್ಕೊಳ್ತೀವಿ ನಾವು ಹೇಗೆ ಅಂತಂದರೆ, ಅಪರಿಚಿತರು ಸಿಕ್ಕಿದ್ರೆ ನಗಾಡೋದಕ್ಕೆ ಎಲ್ಲಿ ನಗು ಖರ್ಚಾಗುತ್ತೋ ಅನ್ನುವ ಭಾವನೆ ಒಳಗಡೆ ಇರ್ಬೋದು. ಆದರೆ ಒಳಗಡೆ ಒಂದು ಕಲ್ಚರ್ ಅಂತ, ನಮ್ಮ ಸಂಸ್ಕಾರ ಅಂತ ಇದ್ದರೆ ಅಪರಿಚಿತರು ಕಂಡ್ರೂ ನಮ್ಮ ನಗು ಮುಖದಲ್ಲಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ವಾಟ್ ಎಲ್ಸ್ ಯು ಕ್ಯಾನ್ ಆಫರ್ that shows your culture when you meet an of course new person, unknown person. That is what Lions are expected to do. By looking at the lapel pin, you recognize that other person is a Lion member. How you are related then is unknown to you, but still you extend your all credentials, greetings, and willing to meet that other person without hesitation. Why this can't happen in outer world? This can happen because most of the time we try to create our own world. That is the problem all the time. But it is essential also. ಇವಾಗಲೇ ಮಾತು ಬಂದಾಗೆ ನೇಚರ್ ಮತ್ತು ಕಲ್ಚರ್ ಮಧ್ಯ ಅಂತರ ಭಾಳ ಇದ್ರೆ, ನೇಚರ್ ಮತ್ತು ಕಲ್ಚರ್ ಮಧ್ಯ ಅಂತರ ಭಾಳ ಇದ್ರೆ ನಮಗೆ ಭಾಳ ತೊಂದರೆ ಆಗುತ್ತೆ ಅಂತ. ಅದು ಬದುಕು ಕಲಿಸೋದಿಲ್ಲ. ನಾವು ಅದಕ್ಕೆ ಹೇಳ್ತೀವಿ, ಎಲ್ಲರೂ ಅಗ್ರಿಕಲ್ಚರ್ ಫಾಲೋ ಮಾಡಬೇಕು. ಎಟ್ ಹೋಮ್ ವಿ ಫಾಲೋ ಇಟ್. ದಟ್ ಈಸ್ ಅಗ್ರಿಕಲ್ಚರ್. ದಟ್ ಕಲ್ಚರ್ ಈಸ್ ಆಲ್ವೇಸ್ ಗೋಯಿಂಗ್ ಟು ಹೆಲ್ಪ್ ಅಸ್ ಟು ಲಿವ್ ವೆರಿ ಹ್ಯಾಪಿಲಿ. ಅದಕ್ಕೆ ಹೇಳ್ತಾರಲ್ಲ, ಇಂಟ್ರೊಡಕ್ಷನ್ ಮಾಡಿದ್ರೆ ಹ್ಯಾಪಿಲಿ ಮ್ಯಾರಿಡ್ ಅಂತ. ಹ್ಯಾಪಿಲಿ ಮ್ಯಾರಿಡ್, at the time of marriage your happiness is there. Afterwards how it is going to help you? But a funny situation, happily married. ಅದಕ್ಕೆ ಒಬ್ಬರು ಹೇಳಿದರು, ನಿಮ್ಮ ಫ್ರೆಂಡ್ಸನ್ನು ಐಡೆಂಟಿಫೈ ಮಾಡ್ಬೇಕಾದ್ರೆ ಬೆಸ್ಟ್ ಫ್ರೆಂಡ್ಸ್ ಇನ್ ಲೈಫ್ ಆರ್ ದೋಸ್ ಹೂ ಸ್ಟ್ಯಾಂಡ್ ಬಿಹೈಂಡ್ ಯು ಡ್ಯೂರಿಂಗ್ ಯುವರ್ ಬ್ಯಾಡ್ ಟೈಮ್ಸ್.
to know who are your best friends, just look at your marriage photo album. Friends, this is the way how our journey goes ahead. ನಾವು ಎಷ್ಟೋ ಸಲ ಅಂದ್ಕೊಳ್ತೀವಿ, ಎವ್ರಿ ಒನ್ ಆಫ್ ಅಸ್ ಆರ್ ಹಾರ್ಪಿಂಗ್ ಫಾರ್ ಸಕ್ಸಸ್, ಯಶಸ್ಸು ಬೇಕು ಅಂತ. ಇತ್ತೀಚೆಗೆ ಹೇಳ್ತಾ ಇದ್ರು ನಮ್ಮ ಫ್ರೆಂಡ್ ಒಬ್ಬರು, ಎಲ್ಲ ಪೇರೆಂಟ್ಸ್ಗಳು ಮಾರ್ಕ್ಸ್ ವಾದಿಗಳಾಗಿದ್ದಾರೆ ಅಂತ. ಕಾರ್ಲ್ ಮಾರ್ಕ್ಸ್ ವಾದ ಅಲ್ಲ, ಕಮ್ಯುನಿಸ್ಟ್ ವಾದ ಅಲ್ಲ, ನಮ್ಮ ಮಕ್ಕಳಿಗೆ 98 ಬರಬೇಕು, 99 ಬರಬೇಕು, 100ಗೆ 100 ಬರಬೇಕು ಎನ್ನುವ ಮಾರ್ಕ್ಸ್ ವಾದ. ಎಲ್ಲ ಪೇರೆಂಟ್ಸ್ಗಳು ಮಾರ್ಕ್ಸ್ ವಾದಿಗಳಾಗಿದ್ದಾರೆ ಅಂತ. ಭಾಳ ಸಿಚುವೇಶನ್ ಹೇಗಿದೆ ಅಂತಂದರೆ, ಇತ್ತೀಚೆಗೆ ಮಕ್ಕಳು ದೇ ಹ್ಯಾವ್ ದೇರ್ ಓನ್ ಡಿಫ್ರೆಂಟ್ ಕನ್ಸೆಪ್ಷನ್, ಪರ್ಸೆಪ್ಷನ್, ದೇರ್ ಓನ್ ಥಿಂಕಿಂಗ್. ನಾವೆಲ್ಲ ಹೇಳ್ತೀವಿ, ಎಷ್ಟೋ ಸಲ ಅಂದ್ಕೊಳ್ತೀವಿ. ಒಬ್ಬ ತಂದೆ ಕೇಳಿದಂತೆ ಮಗನಿಗೆ, ನಾನು ಪ್ರತಿ ಸಲ ನಿನಗೆ ಬೈತೀನಿ, ಹೊಡಿತೀನಿ, ಆದರೆ ನಿನ್ನ ಸಿಟ್ಟನ್ನು ಭಾಳ ಕಂಟ್ರೋಲಲ್ಲಿ ಇಟ್ಕೊತೀಯಲ್ಲ ಹೇಗೆ ಅಂತ ಕೇಳಿದ್ದು. ಆ ಮಗ ಹೇಳಿದ್ನಂತ, ನಾನು ಏನು ಮಾಡಲ್ಲ, ನೀನು ಬೈದಾಗ ಹೊಡೆದಾಗೆಲ್ಲ ನಿನ್ನ ಟೂತ್ ಬ್ರಷಿಂದ ನಮ್ಮ ಟಾಯ್ಲೆಟ್ ಇದನ್ನು ಕ್ಲೀನ್ ಮಾಡ್ತೀನಿ. ವೆರ್ ಈಸ್ ಅವರ್ ಕಲ್ಚರ್? ಅಪ್ಪ ಸುಳ್ಳು ಹೇಳಿದರೆ, ಅಮ್ಮ ಸುಳ್ಳು ಹೇಳಿದರೆ ಮಕ್ಕಳು ಸುಳ್ಳು ಹೇಳಬಾರ್ದು ಅಂತ ಬಯಸೋದಕ್ಕಾಗತ್ತಾ? ಇಂಪಾಸಿಬಲ್. ಇಫ್ ಮೈ ಹಾರ್ಟ್ ಈಸ್ ಗುಡ್, I can expect others to be good with me. If I am not good, I have no right to expect others to be good with me. That is the need of the day. ನಾವು ಲೈನ್ಸಲ್ಲಿ ಎಷ್ಟೋ ಸಲ ಅಂದ್ಕೊಳ್ತೀವಿ, ಇವಾಗ ಈ ರೀಸನ್ನಿನ ಎಲ್ಲ ಕ್ಲಬ್ಗಳು ಬಹಳ ಚಟುವಟಿಕೆ ಮಾಡಿದ್ದಾವೆ, ಹಳಿಯಾಳ ಕ್ಲಬ್ ರಿಪೋರ್ಟ್ ಮಾಡಿಲ್ಲ ಅಂತ ಜಡ್ಸಿ ಅವರು ಹೇಳಿದರು. ಇವತ್ತು ಬಂದಿದಾರಲ್ಲ, ದೇ ಹ್ಯಾವ್ ರಿಪೋರ್ಟೆಡ್. ಇರುತ್ತೆ, ಕಂಪಲ್ಷನ್ಸ್ ಇರುತ್ತೆ, ಮೇ ಬಿ ಸಮ್ ಡಿಫಿಕಲ್ಟೀಸ್, ಚಾಲೆಂಜ್ ಇರೋದು, ಸವಾಲಿರೋದೇ. ಕುವೆಂಪು ಒಂದು ಕಡೆ ಅದಕ್ಕೆ ಹೇಳ್ತಾರೆ, ನಾನೇರಿದ ಎತ್ತರಕ್ಕೆ ನೀನೇರ ಬಲ್ಲೆಯ, ನಾ ಧುಮುಕಿದ ಆಳಕ್ಕೆ ನೀನು ಇಳಿಯ ಬಲ್ಲೆಯ. ದಟ್ ಈಸ್ ದ ಚಾಲೆಂಜ್. ನಾನೇನು ಅಚೀವ್ ಮಾಡಿದ್ದೀನಿ, ನನಗೆ ಹರ್ಷ್ ದೇಸಾಯಿ ಅವರು ಏನು ಅಚೀವ್ ಮಾಡಿದ್ದಾರೆ, he has told what he has done. It's a challenge for every one of us. What you are taking back? ಆಂಬಿಯನ್ಸ್ ಚೆನ್ನಾಗಿದೆ, ಫುಡ್ ಚೆನ್ನಾಗಿದೆ, ಗೆಸ್ಟ್ ಚೆನ್ನಾಗಿದ್ದಾರೆ. ನೋ, if you can take back some very, very memorable moments with the energizing talks which remains in your head and heart. Heart alidre sakagalla, it should be in your head also. Head and heart should strike a rich balance between them. Then only you can carry something for your life. That is what we always understand. चल करोगे तो चल मिलेगा, कर्म करेगो तो फल मिलेगा, पसीना बहाओगे तो बल मिलेगा, आज मेहनत करेगो तो बेहतर कल मिलेगा, बेहतर कल मिलेगा. This is the need for us to think. Do something which you can just boast of throughout your life. Look at your back. What is the glory of your life? ನಮ್ಮ ಫ್ರೆಂಡ್ ಹೇಳ್ತಾ ಇದ್ದ, ನನ್ನ ಗ್ಲೋರಿ ಅಂತ ಮೊನ್ನೆ ಮದುವೆ ಆಯ್ತಲ್ಲ ಅದೇ ಗ್ಲೋರಿ ಇತ್ತ. ನೋ, ಯು ಹ್ಯಾವ್ ಮೋರ್ ಕಂಪ್ಯಾನಿಯನ್ಸ್, ಮೋರ್ ಹ್ಯಾಂಡ್ಸ್ ವಿತ್ ಯು, ಸಮಥಿಂಗ್ ಟು ಅಚೀವ್. ನಾಳೆ ನಮ್ಮನ್ನು ನೆನಪಿಡೋದಕ್ಕೆ ಏನಾದರೂ ಇದೆಯಾ? ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಅಂತ. ಆ ಸತ್ಯವನ್ನು ನಾವು ತಿಳ್ಕೊಂಡ್ರೆ ವಿ ಹ್ಯಾವ್ ಗಾಟ್ ಸಮಥಿಂಗ್ ಟು ಅಚೀವ್. ಬೇಕಾಗಿದೆ ನಮ್ಮದೇ ಲೋಕ ಉಟ್ಸ್ಕೋಬೇಕು ಅಂತ. ಜಿ ಪಿ ರಾಜರತ್ನಂ ಒಂದು ಕಡೆ ಭಾಳ ಚೆನ್ನಾಗಿ ಹೇಳಿದರು, ಬದುಕೋಬೇಕು ಅಂದರೆ ಬಚಾವಾಗಬೇಕು ಈ ಲೋಕದಿಂದ ತುರ್ತು, ನಮ್ಮದೇ ಲೋಕ ಉಟ್ಸ್ಕೋಬೇಕು ಆದಷ್ಟು ಬೇಗ ತುರ್ತು ಅಂತ. ಅರ್ಜೆಂಟಾಗಿ ನಮ್ಮ ಲೋಕ ಉಟ್ಸ್ಕೋಬೇಕು. ವಾಟ್ ಈಸ್ ಅವರ್ ವರ್ಲ್ಡ್? ನಮ್ಮ ಲೋಕ ಯಾವುದು? ನಮ್ಮ ಲೋಕ ಯಾವುದು ಅಂತ ಭಾಳ ಸ್ಪಷ್ಟತೆ ಇದ್ದರೆ ಮಾತ್ರ ನಮ್ಗೆ ಉಟ್ಸ್ಕೊಳ್ಳೋದಕ್ಕಾಗುತ್ತೆ. ನಿಮ್ಮದೇ ಆದಂಥ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರಿ. ಯು ಹ್ಯಾವ್ ನೋ ಅದರ್ ರೈಟ್ ಟು ಜಸ್ಟ್ ಇನ್ವೈಡ್ ಇನ್ ಟು ಅದರ್ಸ್ ವರ್ಲ್ಡ್. ಬೇರೆಯವರ ಜಗತ್ತಲ್ಲಿ ನಿಮ್ಮ ಕೈ ಹಾಕೋದಕ್ಕೋ ಅಥವಾ ನಿಮ್ಮ ತಲೆ ಹಾಕೋದಕ್ಕೋ ಪುರ್ಸೊತ್ತು ಇಲ್ಲ, ಅವಕಾಶವೂ ಇಲ್ಲ. ಬಟ್ ವಾಟ್ ಈಸ್ ಯುವರ್ ಹೊರಿಜಾನ್ ಆಫ್ ಲೈಫ್? ಬೌಂಡ್ರೀಸ್ ಯಾವುದು? ಮೋಸ್ಟ್ ಆಫ್ ದಿ ಟೈಮ್ ಐ ಹ್ಯಾವ್ ಸೀನ್ ಇನ್ ದಿಸ್ ಲೈನ್ಸ್ ವರ್ಲ್ಡ್, ಬರದೇ ಇರೋ ಲೈನ್ಸ್ಗಳ ಬಗ್ಗೆ ನಾವು ಕಾಳಜಿ ಮಾಡಲ್ಲ, ಆ ಬರದೇ ಇರೋರು ಬಂದವ್ರ ಬಗ್ಗೆನೂ ಕಾಳಜಿ ಮಾಡಲ್ಲ.
ಒಬ್ಬ ಪ್ರೆಸಿಡೆಂಟ್ ನಿನ್ನ ಮೀಟಿಂಗಿಗೆ ಯಾರೋ ಮೆಂಬರ್ಸ್ ಬಂದಿಲ್ಲ ಅಂದರೆ ಒಂದು ಕಾಲ್ ಮಾಡಿ ಯಾಕೆ ಬಂದಿಲ್ಲ ಅಂತ ಕೇಳ್ಬೋದಾ? ದಟ್ ಈಸ್ ಗೋಯಿಂಗ್ ಟು ಎನರ್ಜೈಸ್ ದಟ್ ಮೆಂಬರ್ ಹೂ ಹ್ಯಾಸ್ ನಾಟ್ ಅಟೆಂಡೆಡ್. ಇಟ್ಸ್ ಎ ಸಿಂಪಲ್ ಟಾಕ್, ಹಲೋ ಅಂತ ಹೇಳೋದು. ದಟ್ ಬಾಂಡೇಜ್ ಆಫ್ ರಿಲೇಷನ್ಶಿಪ್ ಈಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ಡ್. ಎಲ್ಲಿ ಸಂಬಂಧಗಳು ಚೆನ್ನಾಗಿ ಬೆಳೆಯುತ್ತೆ ಆ ಸಂಬಂಧಗಳು ಚೆನ್ನಾಗಿ ಉಳ್ಕೊಳ್ಳುತ್ತೆ. ಹುಟ್ಟಿದ ಮಗುವಿಗೆ ಅಮ್ಮ ಯಾರು ಅಂತ ಗೊತ್ತು, ಅಪ್ಪ ಯಾರು ಅಂತ ಗೊತ್ತಿಲ್ಲ ಅಲ್ವಾ? ಅಮ್ಮ ಯಾರು ಅಂತ ಗೊತ್ತು, ಅಪ್ಪ ಯಾರು ಅಂತ ಗೊತ್ತಿಲ್ಲ. ಆದರೆ ಬೆಳೆದಂತೆಲ್ಲ ಅದು ಅಪ್ಪ ಅಪ್ಪ ಅಂತ ಅಂದ್ಕೊಳ್ತಾ ಬರುತ್ತೆ. ಸಿಟಿಲಿ ಆಗಲ್ಲ, ಕಾಸ್ಮೋಪಾಲಿಟನ್ ಸಿಟಿಯಲ್ಲಿ ಆಗಲ್ಲಂತೆ. ಬೆಳಗ್ಗೆ ಎದ್ದು 5:30 ಅಪ್ಪ ಹೋಗ್ತಾನೆ ಕೆಲಸಕ್ಕೆ, ರಾತ್ರಿ 10 ಗಂಟೆಗೆ ಬರ್ತಾನೆ. ಆ ಮಗು ತಾಯಿ ಜೊತೆಗಿರುತ್ತೆ. ಈ ಭಾನುವಾರ ಅಪ್ಪ ಮನೇಲಿ ಇರ್ತಾನಲ್ಲ, ಆ ಮಗು ಕೇಳ್ತದೆ, ಪ್ರತಿ ಭಾನುವಾರ ಒಂದು ಗಂಡ್ಸ್ ಇರ್ತಾನಲ್ಲ ಅವ್ನು ಯಾರು ಅಂತ. ಸಂಡೇ ಫಾದರ್ಸ್. ರಿಲೇಷನ್ಶಿಪ್ಸ್ ಆರ್ ಲಾಸ್ಟ್ ಬಿಕಾಸ್ ಆಫ್ ಡಿಸ್ಕನೆಕ್ಷನ್. ಸಂಪರ್ಕಗಳು ಅಂತರ ಹೆಚ್ಚಾದರೆ ಸಂಬಂಧಗಳು ಕಳೆದೋಗುತ್ತೆ. ಅದು ಆಗ್ಕೂಡುದು. ಭಾಳ ಅನಿವಾರ್ಯತೆ ಇದೆ. ಇತ್ತೀಚೆಗೆ ವಿ ಆರ್ ಇನ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರ್ಲ್ಡ್, AI ವರ್ಲ್ಡ್ ಅಂತ. ವೆರಿ ಸ್ಕೇರಿ ವರ್ಲ್ಡ್. ಪ್ರೊಬೆಬಲಿ ನಮಗೆ ಅದರ ಭವಿಷ್ಯ ತಿಳ್ಕೊಳ್ಳೋದಕ್ಕೆ ಹೋದರೆ ಇಟ್ಸ್ ಗೋಯಿಂಗ್ ಟು ಬಿ ವೆರಿ ವೆರಿ ರಿಸ್ಕಿ ಫಾರ್ ಅಸ್. ವೆರಿ ವೆರಿ ರಿಸ್ಕಿ ಫಾರ್ ಅಸ್. ಮೊನ್ನೆ ಒಬ್ಬರು ಹೇಳ್ತಾ ಇದ್ರು, ಇನ್ಫ್ಯಾಕ್ಟ್ ಡ್ಯೂರಿಂಗ್ ಅವರ್ ಹುಬ್ಳಿ ಗೋಲ್ಡನ್ ಜುಬ್ಲಿ, ಲಯನ್ಸ್ ಎಜುಕೇಷನ್ ಸೊಸೈಟಿ ಗೋಲ್ಡನ್ ಜುಬ್ಲಿಯಲ್ಲಿ, ಇಟ್ಸ್ ಗೋಯಿಂಗ್ ಟು ಬಿ ವೆರಿ ರಿಸ್ಕಿ. ನಮ್ಮ ಲೈಫ್ ಸ್ಪ್ಯಾನ್ ಈಸ್ ಗೋಯಿಂಗ್ ಟು ಬಿ ಮೋರ್ ದೆನ್ 150 years because of AI. You don't need doctors, you don't need engineers, you don't need drivers for the vehicle. Of course, tomorrow we don't know. You don't need husband and wife ಅಂತ ಬಂದು ಬರ್ಬೋದು. We don't know. What do we have to do? 150 years ಬೇಕಾ ನಮಗೆ? 150 ವರ್ಷ ಬದುಕಬೇಕಾ ನಾವು? ಹಿಂದೆ ಕೇಳ್ತಾ ಇದ್ವಿ, ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಎಲ್ಲ ಭಾಳ ವರ್ಷ ಬದುಕಿದ್ರು, ದೀರ್ಘಕಾಲದವರೆಗೆ ಅವರ ಆಯಸ್ಸು ಚೆನ್ನಾಗಿತ್ತು, ಕೆಲಸ ಮಾಡ್ತಾಯಿದ್ರು ಅಂತ. ಬಟ್ ಇವತ್ತು ಇರೋ ಆಯಸ್ಸಿನಲ್ಲಿ ನಾವೇನು ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ಅಂತ. ನಮ್ಮ ಹಿಂದೆ ಏನಿದೆ ತೋರಿಸೋದಕ್ಕೆ? ಏನಾದರೂ ಇದೆಯಾ? ಸಾಧನೆಗಳಿದೆಯಾ? ಸಾಧನೆಗಳನ್ನು ಬಿಟ್ಟು ಹೋದ್ರೆ ಮಾತ್ರ ಜನ ನಮ್ಮನ್ನು ನೆನಪಿಟ್ಕೋತಾರೆ. ಜನ ಬಿಡಿ, ನಮ್ಮ ಮುತ್ತಜ್ಜನ ಹೆಸರೇ ನಮ್ಗೆ ನೆನಪಿಲ್ಲ. ಮಹಾತ್ಮ ಗಾಂಧಿ ನೆನಪಿರ್ತಾರೆ, ಮದರ್ ತೆರೇಸಾ ನೆನಪಿರ್ತಾರೆ, ಜವಾಹರ್ಲಾಲ್ ನೆಹರು ನೆನಪಿರ್ಬೋದು, ಸುಭಾಷ್ ಚಂದ್ರ ಬೋಸ್ ನೆನಪಿ. ಯಾಕೆ? ದೇ ಆರ್ ನಾಟ್ ರಿಲೇಟೆಡ್ ಟು ಅಸ್, ಬಟ್ ಸ್ಟಿಲ್ ವಿ ರಿಮೆಂಬರ್ ಬಿಕಾಸ್ ದೇ ಹ್ಯಾವ್ ಡನ್ ಸಮಥಿಂಗ್ ಟು ದ ಮ್ಯಾನ್ ಕೈಂಡ್. Those who live for themselves are not remembered. Those who live for others are not forgotten. That is the truth of the life. ಸಮಾಜದ ಮಧ್ಯ ನಿಮ್ಮ ಲಯನ್ಸ್ ಕ್ಲಬ್ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದರೆ ಯು ಡೋಂಟ್ ಹ್ಯಾವ್ ಶಾರ್ಟೇಜ್ ಆಫ್ ನ್ಯೂ ಮೆಂಬರ್ಸ್. ಹೊಸ ಸದಸ್ಯರು ತಾನು ಸೇರ್ಕೋತೀನಿ ಅಂತ ಬರೋದಕ್ಕೆ ಅವಕಾಶ ಆಗುತ್ತೆ. ದಟ್ ಈಸ್ ಎ ಚಾಲೆಂಜ್ ಫಾರ್ ಯು. ಶೋಕೇಸ್ ಯುವರ್ ಆ್ಯಕ್ಟಿವಿಟೀಸ್ ಟು ದ ಕಮ್ಯುನಿಟಿ and show them that you are the best NGO in that part. You get the members. ಭಾಳಷ್ಟು ಕಡೆ ಕ್ಯೂ ಇದೆ. I have seen that. For getting the membership, entry to the club, you find the queue. 2 years, 3 years waiting list ಇದೆ. ನಮ್ಮಲ್ಲಿ ಇದೆಯಾ? ಇಲ್ಲ. You want to become the president also, somebody will have to force. ನಮ್ಮ ಒಂದು ಕ್ಲಬ್, ನಮ್ಮ ಡಿಸ್ಟ್ರಿಕ್ಟ್ ಅಲ್ಲ, ಪಕ್ಕದ ಕ್ಲಬ್ ಇನ್ಸ್ಟಾಲೇಷನ್ಗೆ ಹೋದಾಗ ಅವರು ಪ್ರೆಸಿಡೆಂಟ್ ಹೇಳಿದರು, ಹಳ್ಳಿ ಒಂದು ಸಣ್ಣ ರೂರಲ್ ಏರಿಯಾ, ಅವ್ರು ಹೇಳಿದರು, ಓಪನ್ ಆಗಿ ಹೇಳಿ, ನನಗೆ ನಾನು ಅಧ್ಯಕ್ಷ ಆಗೋದಿಲ್ಲ ಅಂದೆ, ಒತ್ತಾಯದಿಂದ ಅಧ್ಯಕ್ಷನಾಗಿ ಮಾಡಿದ್ದಾರೆ, ಹಾಗಾಗಿ ನನ್ನನ್ನು ಒತ್ತಾಯದ ಅಧ್ಯಕ್ಷ ಅಂತ ಕರಿಬಹುದು. ಫೋರ್ಸ್ಡ್ ಪ್ರೆಸಿಡೆಂಟ್. ಫ್ರೆಂಡ್ಸ್, ವಾಲಂಟರಿಲಿ ಯು ಹ್ಯಾವ್ ಟು accept your involvement with this organization, otherwise nobody will compel you to be part of this. ಒತ್ತಾಯದ ಮದುವೆ ಆದರೆ ಏನಾಗುತ್ತೆ? ಎಷ್ಟೋ ಸಲ ಡೈವರ್ಸು ಆಗಲ್ಲ. ಅದು ಮತ್ತೆ ಯಾಕೆ ಕೋರ್ಟಿಗೆ ಹೋಗಿ ಖರ್ಚು ಮಾಡಬೇಕು, ಲಾಯರ್ಸಿಗೆ ಯಾಕೆ ಫೀಸ್ ಕೊಡಬೇಕು ಅಂತ. ದೇ ರಿಮೇನ್ ಸಪರೇಟ್ಲಿ. ಅಲ್ಟಿಮೇಟ್ಲಿ ದ ಮೆಸೇಜ್ ವಾಟ್ ವಿ ಆರ್ ಕನ್ವೇಯಿಂಗ್ ಟು ದ ಕಮ್ಯುನಿಟಿ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಏನು ಹೇಳ್ತೀವಿ ಸಮಾಜ ಅದನ್ನು ನೋಡಲ್ಲ, ನಾವು ಏನು ಮಾಡ್ತೀವಿ ಅದನ್ನು ನೋಡುತ್ತೆ ಅಂತ. ಹಾಗಾಗಿ ನಾವು ಏನು ಮಾಡ್ತೀವಿ ದಟ್ ಶುಡ್ ಕ್ಯಾರಿ ಮೋರ್ ಇಂಪಾರ್ಟೆನ್ಸ್, ಮೋರ್ ವ್ಯಾಲ್ಯೂ. ಹ್ಯಾಪಿನೆಸ್ ಇಂಡೆಕ್ಸ್ ಮೆಜರ್ ಮಾಡುವ ಒಂದು ಕಂಟ್ರಿ ಇದೆ,
ಹ್ಯಾಪಿನೆಸ್ ಇಂಡೆಕ್ಸ್ ಅಂತ. Believe me friends, happiness index is not measured in terms of price. Happiness index is measured in terms of values. ಮೌಲ್ಯಗಳಿಂದ ಅಳಿತಾರೆ ಸಂತೋಷ ಎಷ್ಟು, ಅದರ ಇಂಡೆಕ್ಸ್ ಏನು ಅಂತ, ಅದರ ದರದಿಂದ ಅಳಿಯೋದಲ್ಲ. ಬಟ್ ನಾವು ವಿ ಹ್ಯಾವ್ ಫಾರ್ಗಾಟನ್ ದೀಸ್ ಡೇಸ್, ಇನ್ಸ್ಟೆಡ್ ಆಫ್ ಲವಿಂಗ್ ಪೀಪಲ್ ವಿ ಆರ್ ಲವಿಂಗ್ ಥಿಂಗ್ಸ್. ವಸ್ತುಗಳ ಪ್ರೀತಿ ಹೆಚ್ಚಾಗಿದೆ. ಮನುಷ್ಯರನ್ನ ಪ್ರೀತಿಸಬೇಕು. ಬಿಕಾಸ್ ವಿ ಆರ್ ಇನ್ ಎ ವರ್ಲ್ಡ್ ವೇರ್ ಇನ್ love and kindness are not luxuries, they are necessities. Without love and kindness, this whole world cannot survive. It cannot survive. Definitely it cannot survive. Most of the people are not responding to the need of the day. I have seen Dharwad Club has come out with a wonderful slogan while presenting the banners. Plastic Mukta. Eradication of plastic. ನಾವೆಲ್ಲರೂ ಇಲ್ಲಿ ಒಪ್ಕೋತೀವಿ, ಹೊರಗಡೆ ಹೋಗ್ತಾ ಮತ್ತದೆ ಸೇಮ್ ಥಿಂಗ್ ವಾಟ್ ವಿ ಹ್ಯಾವ್ ಅಕ್ಸೆಪ್ಟೆಡ್ ಆ್ಯಂಡ್ ಡನ್ ಇನ್ ದ ಪಾಸ್ಟ್, ವಿ ಆರ್ ನಾಟ್ ಚೇಂಜಿಂಗ್. ಹೌ ವಿ ಆರ್ ಗೋಯಿಂಗ್ ಟು ಚೇಂಜ್ ದೆಮ್? ಇಫ್ ವಿ ಆರ್ ನಾಟ್ ಚೇಂಜಿಂಗ್, ಯು ಹ್ಯಾವ್ ನೋ ರೈಟ್ ಟು ಚೇಂಜ್ ದ ವರ್ಲ್ಡ್. Responsibility is a different meaning. A recruiter said to a candidate, in this job we need someone who is responsible. The job applicant says, I am the one you want, sir. In my last job, every time anything went wrong, they said I was responsible. So, responsibility definition is changed. Responsibility is nothing but ability to respond. ಆ ಸಂದರ್ಭಕ್ಕೆ ನಿಮಗೆ ತೋಚಿದ ರೀತಿಯಲ್ಲಿ ಸಹಾಯ ಮಾಡೋದಕ್ಕೆ, ಪ್ರತಿಕ್ರಿಯೆ ಕೊಡೋದಕ್ಕೆ ಸಾಧ್ಯ ಆಗುತ್ತೋ, ಯು ಆರ್ ರೆಸ್ಪಾನ್ಸಿಬಲ್. ದಟ್ ಈಸ್ ರಿಕ್ವೈರ್ಡ್ ಫಾರ್ ಎವ್ರಿ ಒನ್ ಆಫ್ ಅಸ್ ಟು ಕ್ಯಾರಿ ವಿತ್ ಅಸ್. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್, ಅಫ್ಕೋರ್ಸ್. ಜಗತ್ತಿನಲ್ಲಿ ಯಾರು ಸಂತೋಷವಾಗಿದ್ದಾರೆ ಅಂತ ಕೇಳಿ, ಯಾರು ಸಂತೋಷವಾಗಿದ್ದಾರೆ? ಯಾರು ಸಂತೋಷವಾಗಿಲ್ವಾ? ಎಲ್ಲರೂ ಸಂತೋಷವಾಗಿದ್ದಾರೆ ಅಂತ ನಾನು ಹೇಳಿದರೆ ನಾನು ನೋಡುವ ದೃಷ್ಟಿ ಚೆನ್ನಾಗಿದೆ ಅಂತ. ಯಾರು ಸಂತೋಷವಾಗಿಲ್ಲ ಅಂತಂದರೆ ಅಗೇನ್ ಮೈ ಪರ್ಸೆಪ್ಷನ್ ಇಸ್ ಡಿಫರೆಂಟ್. ಮಹಾಭಾರತದಲ್ಲಿ ಅದಕ್ಕೆ ಹೇಳ್ತಾರೆ, ಧರ್ಮರಾಜನಿಗೆ ಜಗತ್ತಿನಲ್ಲಿ ಕೆಟ್ಟವ್ರು ಕಂಡೇ ಇಲ್ಲ, ದುರ್ಯೋಧನಿಗೆ ಜಗತ್ತಿನಲ್ಲಿ ಒಳ್ಳೆಯವ್ರು ಕಂಡೇ ಇಲ್ಲ. ಪರ್ಸೆಪ್ಷನ್ ಸ್ಪೀಕ್ಸ್. ನಮ್ಮ ಆಂತರ್ಯದ ದೃಷ್ಟಿಯನ್ನು ಚೆನ್ನಾಗಿ ಮಾಡ್ಕೊಳ್ಳೋದಕ್ಕೆ ನಮಗೇನು ತೊಂದರೆ ಇದೆ? ಖಂಡಿತ ತೊಂದರೆ ಆಗಲ್ಲ. ಬಟ್ ನಮ್ಮದು ಬೆಳಗ್ಗೆ ಒಂದು ರೀತಿ ವ್ಯಕ್ತಿತ್ವ, ಮಧ್ಯಾಹ್ನ ಒಂದು ರೀತಿ ವ್ಯಕ್ತಿತ್ವ, ಸಂಜೆ ಒಂದು ರೀತಿ ವ್ಯಕ್ತಿತ್ವ ಆದರೆ ಯು ಕೆನಾಟ್ ಜಸ್ಟ್ ಹೆಲ್ಪ್ ದ ಕಮ್ಯುನಿಟಿ. ಮುಖವಾಡದ ಜನ ನಾವು ಆದರೆ ನಮ್ಮ ಆಂತರ್ಯ ಜಗತ್ತಿಗೆ ತೋರಿಸೋದಕ್ಕಾಗಲ್ಲ. ನಮ್ಮ ಆಂತರ್ಯ ಚೆನ್ನಾಗಿಲ್ಲ ಅಂತಂದರೆ ಜಗತ್ತು ನಮ್ಮನ್ನು ಒಪ್ಕೊಳ್ಳಲ್ಲ. ನಾವೆಲ್ಲ ಹೊರಗಡೆ ಹೋದಾಗೆಲ್ಲ ಲಯನ್ಸ್ ಕಮ್ ಆ್ಯಂಡ್ ಗ್ರೀಟ್ ಅಸ್. ಜಸ್ಟ್ ಬಿಕಾಸ್ ದಟ್ ಪರ್ಸನ್ ಇಸ್ ಎ ಲಯನ್, ವಿ ಲವ್ ದಟ್ ಗಾಯ್ ವಿದೌಟ್ ನೋಯಿಂಗ್ ದ ಬ್ಯಾಕ್ಗ್ರೌಂಡ್ ಆಫ್ ದಟ್ ಜೆಂಟ್ಲ್ಮನ್ ಆರ್ ಲೇಡಿ. ಯಾಕಾಗುತ್ತೆ ಅದು? ಬಿಕಾಸ್ ವಿ ಬಿಲಾಂಗ್ ಟು ಎ ಸೇಮ್ ವರ್ಲ್ಡ್, ಸೇಮ್ ಕಮ್ಯುನಿಟಿ ವೇರ್ ಆಲ್ ಲಯನ್ಸ್ ಆರ್ ವರ್ಕಿಂಗ್ ಫಾರ್ ದ ಬೆಟರ್ಮೆಂಟ್ ಆಫ್ ದಿ ಸೊಸೈಟಿ. ಸಮಾಜಕ್ಕೆ ಕಿಂಚಿತ್ ಕೊಡುವ ಆ ಭಾವನೆ ಇದೆಯಲ್ಲ, ಅದು ನಮಗೆ ಭಾಳ ಸಂತೋಷ ಕೊಡ್ತಕ್ಕಂಥದ್ದು ಅಂತ. ಅದರ ಅಗತ್ಯ ಇವತ್ತು ಭಾಳ ಇದೆ. ಎಷ್ಟೋ ಸಲ ನಾವು ಅಂದ್ಕೊಳ್ತೀವಿ, ಸೀನಿಯರ್ ಕ್ಲಬ್ 30 ವರ್ಷ 40 ವರ್ಷದ ಕ್ಲಬ್ಗಳು ಆಸ್ಪತ್ರೆಗೆ ಹೋಗಿ ಅವರ ಆ್ಯಕ್ಟಿವಿಟೀಸ್ ಏನು ಕೇಳಿದ್ರೆ ರೋಗಿಗಳಿಗೆ ಹಣ್ಣು ಹಂಪಲು ಕೊಟ್ಟರು. ಹೋಲ್ ಇಯರ್ ನಾವು ಐ ಹ್ಯಾಪನ್ ಟು ಬಿ GST ಮಲ್ಟಿಪಲ್ ಕೋಆರ್ಡಿನೇಟರ್. ರಿಪೋರ್ಟಿಂಗ್ ಬಗ್ಗೆ ಹೇಳ್ತಾ ಇದ್ದೆ. ಅದಕ್ಕೆ 4 ಥರ ರಿಪೋರ್ಟ್ಗಳು. ಒಂದು ಭಾಳ ಚೆನ್ನಾಗಿ ಆ್ಯಕ್ಟಿವಿಟೀಸ್ ಮಾಡ್ತಾರೆ, ಟೈಮ್ಲಿ ರಿಪೋರ್ಟ್ ಮಾಡ್ತಾರೆ, ಎಕ್ಸಲೆಂಟ್ ಕ್ಲಬ್ಸ್. ಸೆಕೆಂಡ್ ಕ್ಯಾಟಗರಿ, ಭಾಳ ಚೆನ್ನಾಗಿ ರಿಪೋರ್ಟ್ ಮಾಡ್ತಾರೆ, ಆ್ಯಕ್ಟಿವಿಟೀಸ್ ಮಾಡಲ್ಲ, ಸೆಕೆಂಡ್ ಕ್ಯಾಟಗರಿ. ಥರ್ಡ್ ಕ್ಯಾಟಗರಿ, ಭಾಳ ಚೆನ್ನಾಗಿ ಆ್ಯಕ್ಟಿವಿಟೀಸ್ ಮಾಡ್ತಾರೆ, ರಿಪೋರ್ಟೇ ಮಾಡಲ್ಲ. ಆ್ಯಂಡ್ ಫೋರ್ತ್ ಕ್ಯಾಟಗರಿ, ಆ್ಯಕ್ಟಿವಿಟೀಸ್ ಇಲ್ಲ, ರಿಪೋರ್ಟ್ ಇಲ್ಲ.
Smile, please. Welcome. President, Secretary, Treasurer, ಮೂರು ಜನ ಹೋಗ್ಬೇಕು. Of Dharwad, total 19. The first registration is again Lions Club of Dharwad. Now, men and mileage, the Gokak Lions have come to attend this August gathering from a distance of 140 kilometers. Thank you. Lions Club of Dharwad is bagging lot of prizes under the leadership of the President Lion Shaila Kardigukka, Lion Dr. Ashok Patil, along with his spouse. Please come and accept. My fellow human beings, let me do it now. Let me not defer, nor neglect, for I don't expect to pass through this world once again. ಪುನರ್ಜನ್ಮದಲ್ಲಿ ಯಾರಿಗೆ ವಿಶ್ವಾಸ ಇಲ್ವೋ ವಿಲಿಯಂ ಪೆನ್ ಹೇಳೋದು, ಒಂದೇ ಸಾರಿ ನನಗೆ ಈ ಜನ್ಮ ಸಿಕ್ಕಿರೋದು, ಅದರಲ್ಲೇ ನನಗೆ ಯಾರಿಗಾದರೂ ಸಹಾಯ ಮಾಡೋದಾದರೆ ಆ ಶಕ್ತಿ ನನಗೆ ಈ ಜನ್ಮದಲ್ಲಿ ಕೊಡು ಅಂಥೇಳಿ ದೇವರಲ್ಲಿ ಕೇಳ್ಕೊತಾನೆ. ಇವತ್ತಿನ ನಾನು ವೇದಿಕೆ ಮೇಲೆ ಇರ್ತಕ್ಕಂಥ ಅರುಣ್ ಜೋಧಾ ಅವ್ರನ್ನ ನಾನು ಅಭಿನಂದಿಸಬೇಕು ನಿಮ್ಮೆಲ್ಲರ ಪರವಾಗಿ. ಬಿಕಾಸ್ ಆಫ್ ದ ಥೀಮ್ ಎಜುಕೇಟ್ ದ ವರ್ಲ್ಡ್. ಇಲ್ಲಿ ಗೆಸ್ಟ್ ಆಫ್ ಆನರ್ ಆಗಿ ಬಂದಿರತಕ್ಕಂಥ ಹಿರಿಯರು ಹರ್ಷ ದೇಸಾಯಿ, ಸುಗಳ ಯಲ್ಮಳಿಯವರು, ಮತ್ತು ಮುಖ್ಯ ಅತಿಥಿಗಳಾಗಿ ಬಂದಂಥ PMJF ರವಿ ಹೆಗ್ಡೆಯವರು. ಅವರು ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ದೇರ್ ಮೈಟ್ ಟು ದಿಸ್ ಥೀಮ್ ಎಜುಕೇಟ್ ದ ವರ್ಲ್ಡ್. ನಿನ್ನೆ ಕಡೆದ ಮಜ್ಜಿಗೆ ಇಂದು ಕಾಯಿಸಿದ ಹಾಲಿಗೆ ಹೆಪ್ಪು, ನಿನ್ನಿನವರ ಅನುಭವ ಇಂದಿನವರ ಅನ್ನಕ್ಕೆ ಉಪ್ಪು, ನಿನ್ನಿನವರ ಮನ್ನಿಸದವರು ನಾಳೆಯವರ ಬಗ್ಗೆ ಚಿಂತಿಸಬಲ್ಲರ ಸದಾಶಿವ ಸದ್ಗುರು ಅಂತ ಹೇಳಿ SV ಪರಮೇಶ್ವರ ಭಟ್ ಹೇಳ್ತಾರೆ. ಹಾಗೆ ನಾವೆಲ್ಲರೂ ಅವರಿಗೆ ಅಭಿನಂದಿಸಬೇಕು, ನಮನಗಳನ್ನು ಸಲ್ಲಿಸಬೇಕು. ಅವರು ನಮ್ಮನ್ನ ಈ ನಿಟ್ಟಿನಲ್ಲಿ ಎಜುಕೇಟ್ ಮಾಡಿದ್ದಾರೆ ಅಂತ ಹೇಳಿ. ಐ ಆಮ್ ಗ್ರೇಟ್ಫುಲ್ ಟು ಅವರ್ ಡಿಸ್ಟ್ರಿಕ್ಟ್ ಗವರ್ನರ್ Lion PMJF Earl Brito, who has given me the opportunity to serve the district in the capacity of Cabinet Secretary for membership growth. ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ, ದಲ್ ಮೇ ಬಲ್ ಹೈ. ಯಾಕೆ ಬೇಕು ಮೆಂಬರ್ಶಿಪ್ ಅಂತ ಹೇಳಿದರೆ, ಮೆಂಬರ್ಶಿಪ್ ಇಸ್ ನೋ ಮೆಂಬರ್ಶಿಪ್ ವಿದೌಟ್ ಸರ್ವೀಸ್, ಸರ್ವೀಸ್ ಇಸ್ ನಾಟ್ ಸರ್ವೀಸ್ ವಿದೌಟ್ ಮೆಂಬರ್ಶಿಪ್. ಬೋತ್ ಸರ್ವೀಸ್ ಆ್ಯಂಡ್ ಮೆಂಬರ್ಶಿಪ್ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಆದ್ದರಿಂದ ನಾವು ಸ್ಟ್ರೆಂಗ್ತ್ನ ಹೆಚ್ಚಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಶೀರ್ಷಿಕೆ ದಲ್ ಮೇ ಬಲ್ ಹೈ. अकेले हम बूंद है मिल जाए तो सागर है, अकेले हम धागा है मिल जाए तो चादर है, अकेले हम कागज है मिल जाए तो किताब है, अकेले हम अल्फाज है मिल जाए तो जवाब है, अकेले हम पत्थर है मिल जाए तो इमारत है. ಈ ಒಬ್ಬಂಟಿಗರಾಗಿ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಸಾಧಿಸಬೇಕಾದ್ರೆ ಬಲ ಬೇಕು. ನಮ್ಮ ಲಯನ್ಸ್ ಟೀಮ್ಗೆ, ತಂಡಕ್ಕೆ ಬಲ ಬರಬೇಕು ಅಂತ ಹೇಳಿದ್ರೆ ಮೆಂಬರ್ಶಿಪ್ ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಇವತ್ತು ಹೋರಾಡಬೇಕಾಗಿದೆ. ಮೆಂಬರ್ಶಿಪ್ಪನ್ನು ಜಾಸ್ತಿ ಮಾಡಬೇಕಾಗಿದೆ. ಮೇ ಇಟ್ ಬಿ ಡಾಕ್ಟರ್ ಪಟಿಹಿಲ್ ಚೇಂಜಿಂಗ್ ದ ವರ್ಲ್ಡ್, ಮೇ ಇಟ್ ಬಿ ಅಲ್ ಬ್ರಿಟೋ ಹೀಲ್ ದ ವರ್ಲ್ಡ್. ಇವೆರಡಕ್ಕೂ ಕೂಡ ಸ್ಟ್ರೆಂಗ್ತು ಮೆಂಬರ್ಶಿಪ್ಪು ಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ರವಿ ಹೆಗ್ಡೆಯವರು ಹೇಳಿದರು, ಬೇರೊಬ್ಬರ ಮುಖದಲ್ಲಿ ನಗೆ ತರಿಸ್ತಕ್ಕಂಥ ಕೆಲಸ ನಾವು ನೀವೆಲ್ಲ ಕೂಡಿ ಮಾಡಬೇಕು ಅಂತ ಹೇಳಿ. ಜಿಯೋ तो ऐसे जियो कोई अगर हंसे तुम्हारे वजह से हंसे, जियो तो ऐसे जियो कोई अगर हंसे तुम्हारे वजह से हंसे ना कि तुम पर हंसे, कोई अगर रोए तुम्हारे लिए रोए ना कि तुम्हारे वजह से रोए. जरूरी नहीं कि सबको पसंद आए, जरूरी नहीं कि सबको पसंद आए, जिंदगी ऐसे जियो कि रब को पसंद आए. ಎಲ್ಲರನ್ನು ಮೆಚ್ಚಬೇಕಾಗಿಲ್ಲ, ನಾವು ಯಾರನ್ನು ಮೆಚ್ಚಬೇಕು, ದೇವರನ್ನ ಮೆಚ್ಚಬೇಕು ಅಂತಕ್ಕಂಥ ಮಾತಿನೊಂದಿಗೆ ನಾನೊಂದು
5 ಐಗಳನ್ನು ಪಾಲಿಸಲಿಕ್ಕೆ ಹೇಳ್ತಾ ಇದ್ದೇನೆ. ನಾವು ಸರ್ ಸಮಯದ ಅಭಾವವಿದೆ. ಒಂದು ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಫೆಲಿಸಿಟೇಷನ್. ಥ್ಯಾಂಕ್ ಯು ಸರ್. 5 ಐಗಳಿವೆ, ಅವನ್ನು ಪಾಲನೆ ಮಾಡೋಣ. ಫಸ್ಟ್ ಐ, ಐಡೆಂಟಿಫೈ, ಗುರುಸ್ರಿ. ಯಾರಿಗೆ ಸೇವಾ ಮನೋಭಾವ ಇದೆ ಸಮಾಜದಲ್ಲಿ ಆ ವ್ಯಕ್ತಿಗಳನ್ನು ಗುರುಸ್ರಿ, ಐಡೆಂಟಿಫೈ. ಇನ್ವೈಟ್, ಆಮಂತ್ರಿಸ್ರಿ. ಅವ್ರಿಗೆ ಇಂಡಕ್ಟ್